ಬ್ರಹ್ಮಣಾ ಚೋದಿತೋ ಬ್ರಹ್ಮನ್ ಗುಣಾಖ್ಯಾನೇ ಗುಣಸ್ಯ ಚ ಯಸ್ಮೈ ಯಸ್ಮೈ ಯಥಾ ಪ್ರಾಹ ನಾರದೋ ದೇವದರ್ಶನಃ ಏತದ್ವೇದಿತುಮಿಚ್ಛಾಮಿ ತತ್ವಂ ವೇದವಿದಾಂಬರ ಹರೇರದ್ಭುತವೀರ್ಯಸ್ಯ ಕಥಾಃ ಲೋಕಸುಮಂಗಲಾಃ. ಅಥಾತಃ ಭಾಗವತೆ ದ್ವಿತೀಯೇ ಸ್ಕಂಧೆ ಅಷ್ಟಮಃ ಅಧ್ಯಾಯಃ ಪ್ರಾರಭ್ಯತೆ. ರಾಜಾ ಪರೀಕ್ಷಿತ್ एवं भागवत पुराण प्रतिपाद्यं पृच्छति शुकम्. गुणत्रयरहितस्य गुणभृतः गुणान् लोके प्रथय इति चतुर्मुखः खलु स्वपुत्रं नारदम् आदिदेश. तदासौ नारदः भागवतम् इदं व्यासाय अन्यस्मै च कस्मै प्रोवाच एतत्त्वहं वेत्तुमिच्छामि. अद्भुतवीर्यस्य हरेः कथाः खलु लोकसुमङ्गलाः. अतः वेदव्यासेन यद्गीतं भागवतं तत् वैयासखिः भवान् यथावत् प्रथयस्व. अनेन च भागवतेन त्वया उपदिष्टेन अहं कृष्णे निस्सङ्गं मनः निवेश्य इदं भौतं कलेबरं त्यक्तुमुत्सहे. कृष्णस्तु तेषां सर्वेषां हृदये अनतिदीर्घेण कालेन प्रविशति. ये श्रद्धया इदं शृण्वन्ति, ये च श्रद्धया गायन्ति, ये च अनुमोदन्ते. ಎರಡನೇ ಸ್ಕಂದದ 8ನೇ ಅಧ್ಯಾಯ ನಾವಿವತ್ತು ನೋಡಬೇಕಾದದ್ದು. ರಾಜ ಪರೀಕ್ಷಿತ್ ಹೀಗೆ ಶುಕಾಚಾರ್ಯರನ್ನು ಕೇಳಿದ. ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳಿದ್ದ, ಈ ಭಾಗವತವನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ಪ್ರಚಾರ ಪಡಿಸಬೇಕು, ಅದು ನಿನ್ನ ಕರ್ತವ್ಯ ಅಂತ. ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಂದ ನಾರದನಿಗೆ ಇಳಿದು ಬಂದಿತ್ತಲ್ಲ ಈ ಭಾಗವತ, ಅದನ್ನು ನಾರದರು ಮತ್ಯಾರಿಗೆ ಹೇಳಿದರು? ವ್ಯಾಸರಲ್ಲಿಗೆ ಮತ್ಯಾರಿಗಾರು ಹೇಳಿದ್ರ? ಆ ಶ್ರೋತೃಗಳ ಹೆಸರನ್ನು ಕೂಡ ಹೇಳು. ಮತ್ತೆ ಪರಾಕ್ರಮೆಯಾದ ಮಹಾಮಹಿಮನಾದ ಆ ಭಗವಂತನ ಕುರಿತು ನಾವು ಏನು ಶ್ರವಣ ಮಾಡಿದರೂ ಕೂಡ ಅದೆಲ್ಲ ನಮಗೆ ಮಂಗಲಕರಣೆ. ನಮಗೆ ಬಂದಿರುವಂತಹ ಈ ಜಿಜ್ಞಾಸೆಯನ್ನೆಲ್ಲ ನೀನು ತಣಿಸಬೇಕು ಅಂತ ಕೇಳ್ತಾನೆ ಪರೀಕ್ಷಿತ. ಭಾಗವತವನ್ನ ಏನು ವೇದವ್ಯಾಸರು ಹೇಳಿದ್ದಾರೆ ಅದನ್ನು ನೀವು ನನಗೆ ಹೇಳಿದರೆ ನಾನು ಈ ವಿಷಯಾಸಕ್ತಿಯನ್ನು ತೊರೆದು ಆ ಭಗವಂತನಲ್ಲೇ ಈ ಮನಸ್ಸನ್ನಿಟ್ಟು ಮುಂದೆ ಶರೀರವನ್ನು ಪರಿತ್ಯಾಗ ಮಾಡಲಿಕ್ಕೆ ಸಮರ್ಥನಾಗ್ತೇನೆ. ಶರೀರವನ್ನು ಪರಿತ್ಯಾಗ ಮಾಡುವಾಗ ನಾನು ಯಾವುದೇ ರೀತಿಯಾದ ಗೊಂದಲಕ್ಕೆ, ಸಂಕಟಕ್ಕೆ ಗುರಿಯಾಗೋದಿಲ್ಲ. ಈಗಾಗಲೇ ನನ್ನ ಮನಸ್ಸು ಪಕ್ವವಾಗಿದೆ. ಸ್ವಯಂ ವೇದವ್ಯಾಸರಿಂದ ರಚಿತವಾದ ಭಾಗವತ, ಅವರ ಶಿಷ್ಯನೂ ಪುತ್ರನೂ ಆದಂತಹ ನೀವು ಆ ಭಾಗವತವನ್ನು ಹೇಳಲಿಕ್ಕೆ ತೊಡಗಿದರೆ ನನಗೆ ಅದನ್ನು ಕೇಳಿ ದೇಹ ಮನಸ್ಸೆಲ್ಲವೂ ಶುದ್ಧ ಆಗಿ ನನಗೆ ಈ ದೇಹವನ್ನು ಬಿಡಲಿಕ್ಕೆ ಅನುಕೂಲ ಆಗ್ತದೆ. ಭಗವಂತನ ಕಥೆಯನ್ನ ಈ ಜಗತ್ತಿನಲ್ಲಿ ಎಲ್ಲಿಯೇ ಯಾರೇ ಹೇಳಲಿ, ಯಾರೇ ಕೂತ್ಕೊಂಡು ಕೇಳಲಿ, ಹಾಗೆ ಯಾರೇ ಅದನ್ನು ಅನುಮೋದಿಸಲಿ, ಅವರೆಲ್ಲರ ಹೃದಯದಲ್ಲಿ ಸ್ವಯಂ ಭಗವಂತ ಪ್ರವೇಶ ಮಾಡ್ತಾನೆ. ಈ ಶ್ಲೋಕದಲ್ಲಿ
4ನೇ ಶ್ಲೋಕದಲ್ಲಿ ಯಾರು ಅದನ್ನು ಅನುಮೋದಿಸ್ತಾರೆ ಅನ್ನುವ ವಿಚಾರ ಬರಲಿಲ್ಲ. ಶೃಣ್ವತಃ ಗೃಣತಃ, ಹೇಳುವವರು ಮತ್ತು ಕೇಳುವವರು ಅಂತ ಇಷ್ಟೇ ಬಂತು. ನಾನು ಅದನ್ನು ಯಾರು ಅನುಮೋದಿಸ್ತಾರೋ ಅಂತ ಅದನ್ನು ಹೇಳಿದೆ. ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ಕೊನೆಗೆ 55ನೇ ಶ್ಲೋಕದಲ್ಲಿ ಅನುಮೋದಿತಃ ಅನ್ನುವಂಥ ಶಬ್ದ ಬಂದಿತ್ತು. ಅದಕ್ಕಾಗಿ ನಾನು ಈ ಕಥೆಯನ್ನು ಪ್ರವಚನ ಮಾಡಿಸ್ಬೇಕು ಅಂತ ಯಾರು ಏರ್ಪಡಿಸ್ತಾರೋ, ಯಾರು ಹೇಳ್ತಾರೋ, ಯಾರೆಲ್ಲ ಕೇಳ್ತಾರೋ ಅವರೆಲ್ಲರ ಮನಸ್ಸು ಕೂಡ ಶುದ್ಧ ಆಗ್ತದೆ ಅಂತ ಈಗ ತಿಳ್ಕೊಂಡಿದ್ದೇನೆ. ಹೀಗೆ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ಸ್ಥಾನವನ್ನು ಪಡೀತಾನೆ. ಹೇಗೆ ಬರ್ತಾನೆ? ಕಿವಿಗಳ ಮೂಲಕ ಬರ್ತಾನೆ. ಮೊದಲು ಹೃದಯವನ್ನು ಪ್ರವೇಶ ಮಾಡ್ತಾನೆ, ಅದನ್ನು ಸ್ವಚ್ಛಗೊಳಿಸ್ತಾನೆ. ಈ ಶರತ್ ಋತು ನೀರನ್ನು ಸ್ವಚ್ಛ ಮಾಡಿದಂತೆ, ನೀರಿನ ಮಲವನ್ನೆಲ್ಲ ಅದು ತೊಡೆದು ಹಾಕುವಂತೆ ಭಗವಂತನು ಕೂಡ ನಮ್ಮ ಮಾಲಿನ್ಯವನ್ನೆಲ್ಲವನ್ನು ತೊಡೆದು ಹಾಕ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಹೃದಯ ನಿರ್ಮಲ ಆದರೆ ಮತ್ತೆಂದೂ ಭಗವಂತನ ಪಾದಕಮಲದ ಸೇವೆಯನ್ನು, ಅದರ ಸ್ಮರಣವನ್ನು ಬಿಡಬೇಕು ಅಂತಲೇ ಅನಿಸೋದಿಲ್ಲ ಸಾಧಕನಿಗೆ. ಬಹಳ ದೂರ ಒಬ್ಬ ಪ್ರಯಾಣ ಮಾಡಿದ್ದಾನೆ, ಕೆಲವು ಬಾರಿ ದಾರಿ ತಪ್ಪುವಂಥ ಸಾಧ್ಯತೆಯೂ ಇದ್ದಿತ್ತು ಅವನಿಗೆ. ಅಂಥ ಎಲ್ಲ ಅಡ್ಡಿ ಆತಂಕಗಳನ್ನು, ಎಡರು ತೊಡರುಗಳನ್ನು ಪರಿಹಾರ ಮಾಡಿಕೊಂಡು ತನ್ನ ಮನೆಗೆ ಸೇರಿದ್ದಾನೆ. ಅಂಥವನು ಮತ್ತೆ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಬಯಸ್ತಾನ? ಮತ್ತೇನಾದರೂ ವ್ಯಾಪಾರ ವ್ಯವಹಾರ ಇತ್ಯಾದಿ ಇದ್ದರೆ ಹೋಗ್ತಾನೆ. ಅಂತೂ ಅದೊಂದು ತಾತ್ಕಾಲಿಕ ಸ್ಥಿತಿ ಆದರೂ ಕೂಡ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಮನೆಗೆ ಬಂದು ಮುಟ್ಟಿದವನು ಇನ್ನೊಂದು ಬಾರಿ ಇಂಥ ಆಪತ್ತಿಗೆ ನಾನು ಸಿಕ್ಕುವುದು ಬೇಡ ಅಂತ ಆಲೋಚನೆ ಮಾಡ್ತಾನೆ. 6 ಶ್ಲೋಕಗಳ ಸಾರಾಂಶ ನಾವು ನೋಡಿದ್ದೇವೆ. ಇದಕ್ಕೆ ಭಾಗವತ ತಾತ್ಪರ್ಯ ಏನೂ ಇಲ್ಲ. ಈಗ ನಾವು ನೋಡ್ತಿರುವ ಶ್ಲೋಕಗಳಿಗೆ ವಿಜಯಧ್ವಜರು ಮತ್ತು ಉಳಿದವರೆಲ್ಲರೂ ಇದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ನಾವು ನೋಡಬೇಕಷ್ಟೆ. ಶ್ಲೋಕಗಳು ಬಹಳ ಸರಳವಾಗಿರೋದ್ರಿಂದ ಹೆಚ್ಚಿನ ಅರ್ಥವನ್ನೇನು ವ್ಯಾಖ್ಯಾನದಲ್ಲಿ ನಾವು ಕಾಣೋದಿಲ್ಲ. ಇಲ್ಲಿ ಗುಣ ಅಂತ ಶಬ್ದ ಇದೆ, ಗುಣಾಖ್ಯಾನಿ ಅಗುಣಸ್ಯ ಅಂತ. ಅಗುಣ ಅಂತಲೋ ಶಬ್ದಕ್ಕೆ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿಂದ ರಹಿತ ಅಂತ, ಪ್ರಾಕೃತ ಗುಣಗಳಿಂದ ರಹಿತ ಅಂತ ಒಂದು ಅರ್ಥ ಹೇಳಿದ್ದಾರೆ ವಿಜಯಧ್ವಜರು. ಇನ್ನೊಂದು ಪ್ರಧಾನ ಅಂತ ಅರ್ಥ ಹೇಳ್ತಾರೆ. ಶಾಸ್ತ್ರದಲ್ಲಿ ಇದು ಅನೇಕ ಕಡೆ ನಾವು ಕೇಳಿರ್ತೀವಿ, ಗೌಣಿ ಅನ್ನೋ ಶಬ್ದ ಕೇಳಿರ್ತೀವಿ. ಗುಣ, ಗೌಣ ಹೀಗೆಲ್ಲ ಅರ್ಥಕ್ಕೆ. ಗೌಣ ಅಂದರೆ ಅಪ್ರಧಾನವಾದದ್ದು ಅಂತ ಅರ್ಥ. ಅದಷ್ಟು ಗೌಣ ಪಕ್ಷ, ಅದಷ್ಟು ಒಳ್ಳೆಯದಲ್ಲ. ಧರ್ಮಾಚರಣೆ ಮಾಡುವಾಗ ಮುಖ್ಯವಾದ್ದನ್ನು ಧರ್ಮಾಚರಣೆಯನ್ನೇ ಮಾಡಬೇಕು. ಗೌಣವಾದದ್ದು ಬಹಳ ಫಲದಾಯಕ ಅಲ್ಲದೇ ಇದನ್ನು ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಅದರಿಂದ ಗುಣ ಅಂದರೆ ಅಪ್ರಧಾನ ಅಂತ ಅರ್ಥ. ಅಗುಣ ಅಂತಂದರೆ ಅಪ್ರಧಾನ ಅಲ್ಲದೇ ಇದ್ದದ್ದು, ಸರ್ವತಃ ಪ್ರಧಾನವಾದದ್ದು, ಎಲ್ಲ ರೀತಿಯಿಂದಲೂ ಪ್ರಧಾನವಾದದ್ದು ಅಂತ ಅದರ ತಾತ್ಪರ್ಯ. ಅದೇ ಈ ಶ್ಲೋಕದಲ್ಲಿ ಶೃಣ್ವತಃ ಶ್ರದ್ಧೆಯ ನಿತ್ಯಂ ಗೃಣತಶ್ಚ ಅಂತ ಬಂತು. ಶ್ರವಣ ಮಾಡುವವನು, ಹೇಳುವವನು ಅಂತ ಇಷ್ಟು ಮಾತ್ರ ಬಂತು. ಅಲ್ಲಿ ಅನುಮೋದನೆ ಮಾಡುವುದು ಅನ್ನೋದ್ರ ಬಗ್ಗೆ ಬಂದಿಲ್ಲ. ಅದೊಂದನ್ನು ಹೆಚ್ಚಿಗೆ ಇಟ್ಕೊಳ್ಬೇಕು ಅಂತ ನನಗನ್ಸಿತು. ಅದನ್ನು ನಿಮ್ಮೆದುರಿಗೆ ಹೇಳಿಕೊಂಡಿದ್ದೇನೆ. ಈ ಶ್ಲೋಕ ವಿಚಿತ್ರವಾಗಿ ಕಾಣಿಸ್ತದೆ. ನಾವು ಶ್ರವಣ ಮಾಡ್ತಾ ಇದ್ದರೆ ಅಥವಾ ಇನ್ನೊಬ್ಬರು ಅದನ್ನು ಪ್ರವಚನ ಮಾಡ್ತಾ ಇದ್ದರೆ ಭಗವಂತನೇ ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾನೆ ಅಂತ. ಭಗವಂತ ಸರ್ವತ್ರ ವ್ಯಾಪ್ತನಾದ್ರಿಂದ ಈಗಾಗಲೇ ಕೇಳುವವರ, ಹೇಳುವವರ ಹೃದಯದಲ್ಲಿ ಇದ್ದೇ ಇದ್ದಾನೆ. ಅವನು ಮತ್ತೆ ಪ್ರವೇಶ ಮಾಡುವುದು ಅಂದ್ರೆ ಏನರ್ಥ? ಅವನು ಇದ್ದಾನೆ ಎನ್ನುವ ಅರಿವು ಆಗುವುದು ಅಂತ ಅದರ ತಾತ್ಪರ್ಯ. ಹಾಗೆ ಫೀಲ್ ಆಗುವುದು, ಅದನ್ನು ಇನ್ನೂ ನಾನು ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದರೆ, ಭಗವಂತ ಹೃದಯದ ಒಳಗೆ ಬಂದು ಕೂತ್ಕೋತಾ ಇದ್ದಾನೆ ಅಂತ ಪ್ರವಚನ ಮಾಡುವವರಿಗೂ ಮತ್ತು ಶ್ರವಣ ಮಾಡುವವರಿಬ್ಬರಿಗೂ ಕೂಡ ಹಾಗೆ ಫೀಲ್ ಆಗ್ತದೆ. ಕೆಳಹಂತದ ಸಾಧಕರಿಗೆ ಆ ಥರದ ಫೀಲ್ ಆಗದೇ ಇರಬಹುದು, ಉನ್ನತ ಮಟ್ಟದ ಸಾಧಕರಿಗೆ ಹಾಗಾಗ್ತದೆ.
ಭಗವಂತನ ಸಾಕ್ಷಾತ್ಕಾರವನ್ನು ಈಗಾಗಲೇ ಮಾಡಿಕೊಂಡಂಥವರು ಯಾರು ಪ್ರವಚನ ಮಾಡ್ತಿರ್ತಾರೆ ಅವರಿಗಂತೂ ಆ ಭಗವಂತ ಒಳಗೆ ಬಂದು ಕೂತ್ಕೊಳ್ಳುವುದು ಅಥವಾ ಈಗಾಗಲೇ ಕೂತ್ಕೊಂಡಿರುವ ಭಗವಂತನ ಅಸ್ತಿತ್ವದ ಒಂದು ಎಚ್ಚರ ಮತ್ತೆ ಮತ್ತೆ ಮೂಡುತ್ತದೆ. ಸಾಧನೆಯಲ್ಲಿ ಬಹಳ ಕೆಳಗಿದ್ದಂಥವ್ರಿಗೆ ನಮ್ಮಂಥವ್ರಿಗೆ ಅದು ಬರಲಿಕ್ಕಿಲ್ಲ. ಆದರೆ ಮುಂದೆ ನಿಮಗೂ ಒಂದು ಹಂತದಲ್ಲಿ ಆ ಥರ ಬರ್ತದೆ ಅನ್ನೋದನ್ನು ಶಾಸ್ತ್ರ ನಮಗೆ ಭರವಸೆಯ ರೂಪದಲ್ಲಿ ಹೇಳಿದೆ. ಇನ್ನೊಂದು, ಆ ಮಾತು ಯಾರು ಆಡ್ತಾ ಇದ್ದಾನೆ ಮತ್ತು ಆ ಮಾತನ್ನು ಯಾರು ಕೇಳ್ತಿದ್ದಾನೆ, ಆಡುವವನ ಬಾಯಿಯಿಂದ ಕೇಳುವವನ ಕಿವಿಗಳಿಗೆ ಆ ಭಗವಂತನ ವಾಂಗ್ಮಯ ರೂಪವೇ ಪ್ರವೇಶ ಮಾಡ್ತದೆ ಅಂತ ಮತ್ತೊಂದು ಅದಕ್ಕೆ ಅರ್ಥ ಹೇಳಬಹುದು ಅಂತ ಈಗ ನನಗನ್ನಿಸ್ತದೆ. ವಾಚಿಸ್ಥಿತ ಸ್ತ್ರೀರೂಪೋ ಹಯಶೀರ್ಷಕ, ಛಾಂದೋಗ್ಯ ಭಾಷ್ಯ ಹೇಳುವಂತೆ ವಾಂಗ್ನಾಮಕವಾದ ಭಗವಂತನ ಹೆಣ್ಣು ಹಯಗ್ರೀವ ರೂಪ ಅದು ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತದೆ. ಅಥವಾ ಈ ಭಾಗವತದ ಪ್ರವಚನ ನಡೆದಿದ್ದರೆ ಅಲ್ಲಿ ಭಾಗವತದ ಪ್ರತಿಪಾದ್ಯನಾದ ಕೃಷ್ಣನೇ ಒಳಗೆ ಪ್ರವೇಶ ಮಾಡ್ತಾನೆ. ಹಯಗ್ರೀವನಾದರೂ ಪ್ರವೇಶ ಮಾಡ್ತಾನೆ, ಕೃಷ್ಣನಾದರೂ ಪ್ರವೇಶ ಮಾಡ್ತಾನೆ. ನಮ್ಮ ಹೃದಯ ಕಮಲವನ್ನು ಪ್ರವೇಶ ಮಾಡುವವನು ಕೃಷ್ಣ ಅಥವಾ ಹಯಗ್ರೀವ ಅಂತ ನಾನು ಯಾಕೆ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟೆ ಅಂದರೆ, ಮುಂದಿನ ಶ್ಲೋಕದಲ್ಲಿ ಕಿವಿಗಳ ಮೂಲಕ ಹೃದಯ ಕಮಲಕ್ಕೆ ಬರ್ತಾನಲ್ಲ ಭಗವಂತ, ಹಾಗೆ ಬಂದವನು ನಮ್ಮ ಹೃದಯವನ್ನು ನಿರ್ಮಲ ಮಾಡ್ತಾನೆ. ಶರತ್ ಋತು ನೀರಿನ ಮಲವನ್ನೆಲ್ಲ ಪರಿಹಾರ ಮಾಡುವಂತೆ ಅಂತಿದೆ. ಕೃಷ್ಣ ಮತ್ತು ಹಯಗ್ರೀವ ಇಬ್ಬರೂ ಕೂಡ ದೋಷನಾಶಕರು ಅಂತ ಪ್ರಸಿದ್ಧ. ಭಾಗವತ ತಾತ್ಪರ್ಯದಲ್ಲೇ ಮುಂದೆ ಹೇಳ್ತಾರೆ, ಕೃಷ್ಣಾದಿ ದೋಷನಾಶಕ ಅಂತ. ಕೃಷ್ಣ ರೂಪದಿಂದ ದೋಷ ಪರಿಹಾರ ಮಾಡ್ತಾನೆ. ಹಯಗ್ರೀವ ರೂಪದಿಂದ ದೋಷವನ್ನು ಪರಿಹಾರ ಮಾಡುವುದು ಅಂದರೆ ಹೇಗೆ? ಅದಕ್ಕೂ ಕೂಡ ಭಾಗವತದ ಪಂಚಮ ಸ್ಕಂದದಲ್ಲಿ ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ಅಂತ ಹೀಗೆ ಮಂತ್ರ ಇದೆ. ಮನುಷ್ಯನ ದೇಹ ಮನಸ್ಸು ಇವೆಲ್ಲವನ್ನು ಸ್ವಚ್ಛಗೊಳಿಸುವವನು ಹಯಗ್ರೀವ. ಜ್ಞಾನದ ವೈರಿಗಳನ್ನು ಸದೆಪಡೆದು ನಮ್ಮಲ್ಲಿ ಮತ್ತೆ ಜ್ಞಾನವನ್ನು ತುಂಬಿಸುವವನು ಹಯಗ್ರೀವ. ಮಹಾಭಾರತದ ಒಂದು ಕಡೆ ಹೀಗದು ವರ್ಣನೆ ಮಾಡಿದ್ದಾರೆ. ಕೃತ್ವಾ ಹಯಶಿರೋ ರೂಪಂ, ಹಯಗ್ರೀವ ರೂಪವನ್ನು ತಾಳಿ ಹತ್ವಾತು ಮಧುಕೈಟಭವು, ಮಧು ಮತ್ತು ಕೈಟಭರನ್ನು ಸದೆಬಡೆದು ಅವರನ್ನು ಕೊಂದು ಹಾಕಿ ದತ್ವಾ ಪಿತಾಮಹಾಯ ಅಗ್ರ್ಯಾಂ ಲೌಕಿಕೀಂ ಮತಿಂ ಲೋಕ ವಿಸರ್ಗಿಕೀಂ, ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಜ್ಞಾನವನ್ನು ಕೊಟ್ಟು ಆ ಭಗವಂತ ಅದೃಶ್ಯನಾಗ್ತಾನೆ ಅಂತ. ಮಹಾಭಾರತದಲ್ಲಿ ಬಂದಿರುವ ಹಯಗ್ರೀವನ ಆ ರೂಪವನ್ನು, ಮಧುಕೈಟಭರನ್ನು ಕೊಂದು ಆ ವೇದಗಳನ್ನು ಭಗವಂತನಿಗೆ ಕೊಟ್ಟ ರೂಪ, ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಜ್ಞಾನವನ್ನು ಆತನಿಗೆ ಕೊಟ್ಟ ರೂಪ ಅದು ಹಯಗ್ರೀವ ರೂಪ. ಅದನ್ನು ಧ್ಯಾನ ಮಾಡಿದರೆ ಅಧ್ಯಯನಕ್ಕೆ ಏನು ವಿಘ್ನಗಳಿರ್ತವೆ, ಶ್ರವಣ ಮನನ ಧ್ಯಾನಗಳಿಗೆ, ಆ ಬ್ರಹ್ಮ ಜಿಜ್ಞಾಸೆಗೆ, ಅದಕ್ಕೆ ಬೇಕಾದ ವಿಘ್ನಗಳೆಲ್ಲವೂ, ಅದಕ್ಕೆ ಬಂದಿರುವ ವಿಘ್ನಗಳೆಲ್ಲವೂ ದೂರ ಕಾಣುತ್ತವೆ ಅಂತ ಅಲ್ಲಿ ಫಲಶ್ರುತಿ ಹೇಳಿದ್ದಾರೆ. ಶರತ್ ಋತು ಹೇಗೆ ನೀರಿನ ಕೊಳೆಯನ್ನೆಲ್ಲ ಕಳೀತದಲ್ಲ, ಹಾಗೆ ಬಂದಿದೆ. ಶರತ್ ಅನ್ನೋ ಶಬ್ದ ನಾವೀಗ ಕಾಲ ಅಂತ ಅರ್ಥ ಇಟ್ಕೊಂಡಿದ್ದೇವೆ. ಇಲ್ಲಿ ಕೃಷ್ಣ ನಮ್ಮ ದೋಷವನ್ನು ಪರಿಹಾರ ಮಾಡ್ತಾನೆ, ಅಲ್ಲಿ ಕಾಲ, ಶರತ್ಕಾಲ ನೀರಿನ ಮಲವನ್ನು ಕಳೆಯುತ್ತದೆ ಅಂತ. ಆ ಶರತ್ ಎಂಬ ಶಬ್ದದಿಂದ ಭಗವಂತನೂ ವಾಚ್ಯನಲ್ಲ. ಅದು ಹೇಗೆ ಅಂದರೆ, ಇವತ್ತಿನ ವ್ಯಾಕರಣದಲ್ಲಿ ಶ್ರೂ ಹಿಂಸಾಯಾಮ ಅಂತ, ಅದಕ್ಕೊಂದು ಔನಾದಿಕ ಪ್ರಕ್ರಿಯೆಯಲ್ಲಿ ಶರದ್ ಅಂತ ಆಗಿದೆ ಅಷ್ಟೆ. ದ ಅನ್ನುವುದು ಬಂದಿರುವುದು ಆಮೇಲೆ, ಮೂಲತಃ ಅಲ್ಲೇನಿಲ್ಲ ದ, ಅದು ಬಂದಿದೆ ಅಷ್ಟೆ. ಔನಾದಿಕವಾದ್ದರಿಂದ ಬಂದಿದೆ ಅಂತ ಈಗಿನ ವ್ಯಾಕರಣದವರ ಅಭಿಪ್ರಾಯ. ಅದಿ ಅಂತ ಪ್ರತ್ಯಯ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಆಚಾರ್ಯರು ಅದಕ್ಕೆ ಸರ್ವಮೂಲದಲ್ಲಿ ಬೇರೆ ಅರ್ಥ ಹೇಳಿದ್ದಾರೆ. ವ್ಯರ್ಥವಾದ ಅದಿ ಮೊದಲಾದ ಪ್ರತ್ಯಯಗಳನ್ನು ಆಚಾರ್ಯರು ಒಪ್ಪೋದಿಲ್ಲ. ನಾವು ಹಿಂದೆ ಅದನ್ನು ನೋಡಿದ್ದೀವಿ. ಶಂರಾತೀತಿ ಶರತ್ ಪ್ರೋಕ್ತಃ, ಶಮ್ ಅಂದರೆ ಸುಖವನ್ನು, ರಾತಿ ಅಂದರೆ ಕೊಡ್ತಾನೆ. ಆದ್ದರಿಂದ ಶರತ್ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ
ಸುಖ ಬರುವುದು ಯಾವಾಗ ಅಂದರೆ ದುಃಖಕ್ಕೆ ಕಾರಣಗಳೇನಿವೆ ಅವುಗಳೆಲ್ಲವನ್ನು ನಿವಾರಿಸಿಕೊಂಡಾಗ ಮನುಷ್ಯ ಸುಖವಾಗಿರ್ತಾನೆ. ಹೀಗೆ ಆ ಮನುಷ್ಯನಿಗೆ ಮಳೆಗಾಲದಲ್ಲಿ ಏನು ತೊಂದರೆ ಆಗಿತ್ತು ಆ ತೊಂದರೆ ಎಲ್ಲ ಪರಿಹಾರ ಕಂಡು ಶರದ್ ಋತುವಿನಲ್ಲಿ ಸುಖವಾಗಿ ಇರ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಸುಖವನ್ನು ಕೊಡುವುದರಿಂದ ಸುಖವನ್ನು ರಾತಿ ಕೊಡ್ತದೆ. ಆದ್ದರಿಂದ ರಾಧಾನೆ ಅನ್ನೋ ಧಾತುವನ್ನು ಇಟ್ಕೊಂಡು ಶರತ್ ಅಂತ ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ಹೀಗೆ ಭಗವಂತನು ಕೂಡ ಶರತ್ತೇ ಆಗಿದ್ದಾನೆ. ಅವನು ನೀರಿನ ಬಲವನ್ನು ಕಳೀತಾನೆ. ನೀರು ಅಂದರೆ ನಾವು ಮಾಡುವಂಥ ಕರ್ಮಗಳು, ಆ ಕರ್ಮದ ಮಲವನ್ನೆಲ್ಲ ಕಳೀತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಭಗವಂತನ ಅನುಗ್ರಹದಿಂದ ನಾವು ಮಾಡುವ ಕರ್ಮಗಳ ದೋಷಗಳೆಲ್ಲೂ ಪರಿಹಾರ ಕಂಡು ಅವು ನಮಗೆ ಭಗವಂತನ ತಲುಪಲಿಕ್ಕೆ ಬೇಕಾದ ಜ್ಞಾನಕ್ಕೆ ಸಹಾಯಕ ಆಗ್ತವೆ ಅನ್ನೋದನ್ನು ನಾವು ತಿಳಿಯಬೇಕು. ಆ ಮುಂದಿನ 5ನೇ ಶ್ಲೋಕದಲ್ಲಿ ಈ ಶರದ್ ಋತು ನೀರಿನ ಮಲವನ್ನು ಕಳೆಯುವಂತೆ ಭಗವಂತ ನಮ್ಮ ಅಂತಃಕರಣವೆಂಬ ಕಮಲದ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಅದಕ್ಕಾಗಿ ಅವನು ಕರ್ಣರಂಧ್ರದಿಂದ ಒಳಗೆ ಬರ್ತಾನೆ ಅನ್ನೋದನ್ನು ನಾವು ನೋಡಿದ್ದೇವೆ. ಅಲ್ಲಿ ದೋಷವನ್ನು ಪರಿಹಾರ ಮಾಡ್ತಾನೆ ಅಂತ ಇರುವುದರಿಂದನೇ ಒಳಗೆ ಬರುವ ರೂಪ ಕೃಷ್ಣ ರೂಪ ಮತ್ತು ಹಯಗ್ರೀವ ರೂಪ ಅಂತ ನಾನು ಅದನ್ನು ವ್ಯಾಖ್ಯಾನಿಸಿದೆ. ಅಂತಃಕರಣ ಶುದ್ಧ ಆದರೆ ಮುಂದೆ ಏನು ಹೇಳಬೇಕಾಗಿದೆ? ಭಗವಂತನ ಪಾದಕಮಲದ ಸೇವೆಯನ್ನು ಬಿಡಬೇಕು ಅಂತ ಅನಿಸೋದಿಲ್ಲ ಅವನಿಗೆ. ಯಾಕಂದರೆ ಐಹಿಕ ಕ್ಲೇಶಗಳನ್ನೆಲ್ಲ ಅವನು ಕಳ್ಕೊಂಡಿದ್ದಾನೆ. ಅದರಿಂದ ಅದು ಹೇಗೆ ಅಂದರೆ ಪಾಂಥ ದೀರ್ಘವಾದ ದಾರಿಯನ್ನು ನಡೆದಿದ್ದಾನೆ. ಇಲ್ಲಿ ನಮಗೆ ಪಂಥಾಹ ಅಂದರೆ ಈ ಸಂಸಾರ ಅನ್ನೋದೇ ಒಂದು ದೊಡ್ಡ ಮಾರ್ಗ. ಅದೆಷ್ಟೋ ಕಾಲದಿಂದ ಈ ಮಾರ್ಗದಲ್ಲಿ ನಾವು ಇದ್ದು ಬಿಟ್ಟಿದ್ದೇವೆ. ನಡೆದು ಬೆಳಲಿ ಬೆಂಡಾಗಿದ್ದೇವೆ ಕೂಡ. ಇಲ್ಲಿ ದಾರಿ ಅಂದರೆ ನಮ್ಮದು ದೀರ್ಘವಾದ ದಾರಿ. ಸೃಷ್ಟಿಗೆ ಬಂದಾಗಿನಿಂದ ಅನೇಕ ಥರದ ತೊಂದರೆಗಳಿಗೆ ನಾವು ಈಡಾಗಿರ್ತೇವೆ. ನಾನಾ ಥರದ ಸಾಂಸಾರಿಕ ಸುಖಗಳನ್ನು ಅನುಭವಿಸಿರ್ತೇವೆ. ಇದೇ ನಮಗೆ ದಣಿವು. ಸ್ವಶರಣ ಅಂದರೆ ನಡೆದು ಬಳಲಿ ಬೆಂಡಾದವನು ಮನೆಗೆ ಸೇರುವುದು. ನಾವು ಈ ಸಂಸಾರವೆಂಬ ದಾರಿಯಲ್ಲಿ ಬಳಲಿ ಬೆಂಡಾಗಿ ಸೇರುವುದು ಅಂದರೆ ಸುರೇಶಃ ಶರಣಂ ಸುಹೃತ್, ಸುರೇಶಃ ಶರಣಂ ಶರ್ಮ ಅಂತ ಹೀಗೇನು ವಿಷ್ಣು ಸಹಸ್ರನಾಮದಲ್ಲಿ ಶರಣ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನಲ್ಲ. ಶರಣ ಅಂದರೆ ನಮಗೆ ರಕ್ಷಕನೂ ಹೌದು, ನಮಗೆ ಮನೆಯಾದವನು ಅವನೇ. ಅವನನ್ನು ಶಾಸ್ತ್ರಗಳು ಕೆಲವೊಂದು ಬಾರಿ ಸೇತುವೆ ಅಂತ ವರ್ಣನೆ ಮಾಡ್ತವೆ, ಕೆಲವೊಂದು ಬಾರಿ ಮನೆ ಅಂತ ವರ್ಣನೆ ಮಾಡ್ತವೆ. ಹೀಗೆ ಅವನೇ ಮನೆ ನಮಗೆ. ಸ್ವಶರಣ, ತನ್ನವರಿಗೆ ಶರಣ ಅಂತ ಹೀಗೆ ಸ್ವಶರಣ ಎಂಬ ಶಬ್ದದಿಂದ ಅವನನ್ನೇ ನಾವು ತಿಳ್ಕೊಳ್ಬಹುದು. ಅದು ದೃಷ್ಟಾಂತ ಮಾತ್ರ ಆದ್ದರಿಂದ ಅದಕ್ಕೆ ಎರಡು ಅರ್ಥ ಆಗ್ಬೋದು. ಈ ಜಗತ್ತಿನಲ್ಲಿ ನಾವು ಯಾವುದ್ಯಾವುದೋ ಊರು, ಯಾವುದ್ಯಾವುದೋ ದೇಶದಲ್ಲಿ ಹುಟ್ಟಿರ್ತೇವೆ, ಯಾವುದೋ ಕಾರಣಕ್ಕಾಗಿ ಪ್ರವಾಸಕ್ಕೆ ಹೋಗಿರ್ತೇವೆ. ಬಳಲಿ ಬೆಂಡಾದವರು ನಮ್ಮ ಮನೆಗೆ ಬಂದು ಸೇರಿದಾಗ ಹೇಗೆ ನಿಟ್ಟುಸಿರು ಬಿಡ್ತಾರೋ ಹಾಗೆ. ಇನ್ನೊಂದು ಪಾಂಥಃ, ಸತ್ಪಾಂಥ ಜನ ಗೇಹಾಯ ಅಂತ ಆಚಾರ್ಯರು ಸಜ್ಜನರೆಂಬ ದಾರಿ ಹೋಗರಿಗೆ ಗೇಹ ಮನೆಯಂತಿರುವವನಿಗೆ ಭಗವಂತ ಅಂತ ವರ್ಣನೆ ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕಗಳಲ್ಲಿ ಎರಡು ಕಡೆನೂ ಕೂಡ ಭಗವಂತನ ಭಕ್ತರನ್ನೇ ಇಟ್ಕೊಳ್ಬೇಕು. ಧೌತಾತ್ಮ ಪುರುಷ, ಇನ್ನೂ ಸಾಧನೆ ಹಂತದಲ್ಲಿರುವಂಥ ಒಬ್ಬ ಸಾಧಕ ಏನಿದ್ದಾನೆ, ಅಂತಃಕರಣ ಸ್ವಚ್ಛ ಆದರೆ ಇನ್ನು ಭಗವಂತನ ಪಾದದ ಸೇವೆಯನ್ನು ಮರೆಯೋದಿಲ್ಲ. ಹೇಗೆಂದರೆ ಪಾಂಥಃ ಈಗಾಗಲೇ ಸಾಮಾನ್ಯ ಸಾಧಕನಿಗಿಂತ ಹೆಚ್ಚಿನ ಸಾಧನೆ ಮಾಡಿದ ಮತ್ತೊಬ್ಬ ಸಾಧಕ ಏನಿದ್ದಾನೆ, ಅವನು ಸ್ವಶರಣ, ತನಗೆ ರಕ್ಷಕನೂ ತನ್ನ ಮನೆಯೂ ಆದ ಭಗವಂತನನ್ನು ಬಿಟ್ಟು ಹೇಗೆ ಹೋಗೋದಿಲ್ವೋ ಆ ಹಿರಿಯ ಸಾಧಕರಂತೆ ಈ ಕಿರಿಯ ಸಾಧಕನು ಕೂಡ ಭಗವಂತನ ಪಾದದ ಸೇವೆಯನ್ನು ಮಾಡಲಿಕ್ಕೆ ಮರೆಯೋದಿಲ್ಲ. ನೀವು ಭಗವಂತನ ಪಾದ ಸೇವೆ ಮಾಡಲಿಕ್ಕೆ ಶುರು ಮಾಡಿದರೆ ಇಷ್ಟೆಲ್ಲ ನಿಮಗೆ ಅನುಕೂಲ ಆಗ್ತದೆ, ಇಷ್ಟೆಲ್ಲ ಕಲ್ಯಾಣಗಳಾಗ್ತವೆ ಅಂತನ್ನೋದನ್ನು ನಾವು ದೃಷ್ಟಾಂತವಾಗಿ ಅಂತ ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ದೃಷ್ಟಾಂತವಾಗಿ ಯಾವುದೋ ದಾರಿ, ಯಾವುದೋ ಊರು, ಯಾವುದೋ ನಾವು ಇಟ್ಟಿಗೆಗಳಿಂದ ಮಣ್ಣಿನಿಂದ ಕಟ್ಟಿದ ಮನೆ ಅಂತ ಅರ್ಥ ಮಾಡಬಹುದಲ್ಲ.
ಭಗವಂತನೆಂಬ ಮನೆಯನ್ನ ಕೆಲವರು ಜನ ಪಾಂಥರು ಈಗಾಗಲೇ ಹೋಗಿ ತಲುಪಿದ್ದಾರೆ. ಅವರಂತೆ ಇವನು ಕೂಡ ಆಗ್ತಾನೆ ಈ ಸಾಮಾನ್ಯ ಸಾಧಕನು ಅಂತ ಅದನ್ನು ವ್ಯಾಖ್ಯಾನ ಮಾಡುವುದು ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತದೆ. ಎರಡನ್ನು ಹೇಳಿದ್ದೇನೆ. ಅದನ್ನೇ ದಾಸರು ಅಲ್ಲಿರುವುದು ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿರೋದು. ನಮ್ಮ ಮುಖ್ಯ ಮನೆಯೇ ಅದು. ಅದರಿಂದಲೇ ಭಗವಂತನನ್ನು ಸತ್ಪಾಂಥ ಜನಗೇಹ ಅಂತ ಉಪಾಸನೆ ಮಾಡಬೇಕು. ಓಂ ಸತ್ಪಾಂಥ ಜನಗೇಹಾಯ ನಮಃ ಓಂ. ಸ್ತ್ರೀಯರು ಹೇಳುವುದಾದರೆ ಶ್ರೀಂ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವ ಶಬ್ದ ಶರಣಂ ಅಂತ ಶಬ್ದ. ಓಂ ಶರಣಾಯ ನಮಃ ಅಥವಾ ಶ್ರೀಂ ಶರಣಾಯ ನಮಃ ಅಂತ. ಹೀಗೆ ಆತನನ್ನು ಶರಣ, ಸುಹೃತ್ ಮತ್ತು ಸತ್ಪಾಂಥ ಜನಗೇಹ ಇತ್ಯಾದಿ ನಾಮಗಳಿಂದ ಆತನನ್ನು ಉಪಾಸಿಸಬೇಕು. ಅಲ್ಲಿಗೆ 6 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ವಿಷಯದಲ್ಲಿ ರಸನನ್ನು ಹುಸಿಗೆ ಹಾಕಿರುವ ಇದ್ದ ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.